ಮಚ್ಚಿಡಿದು ರೀಲ್ಸ್ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿನಯ್ಗೆ ರಿಲೀಫ್, ರಜತ್ಗೆ ಬಿಗ್ 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 ಶಾಕ್ ಈಗ ಎದುರಾಗಿದೆ. ರಜತ್ಗೆ ನ್ಯಾಯಾಂಗ ಬಂಧನಕ್ಕೆ ನೀಡಿ ಆದೇಶವನ್ನ ನೀಡಲಾಗಿದೆ. ಸಾರ್ವಜನಿಕ ಸ್ಥಳದಲ್ಲಿ ಮಚ್ಚನ್ನ ಹಿಡಿದು ರೀಲ್ಸ್ ಮಾಡಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಚ್ಚಲ್ಲಿಯನ್ನ ಹಿಡ್ಕೊಂಡು ರೀಲ್ ಮಾಡಿರುವಂತಹ ವಿನಯ್ಗೆ ಈ ಪ್ರಕರಣದಲ್ಲಿ ರಿಲೀಫ್ ಸಿಕ್ಕಿದೆ. ಆದರೆ ರಜತ್ಗೆ ಬಿಗ್ ಶಾಕ್ ಎದುರಾಗಿದೆ. ನ್ಯಾಯಾಂಗ ಬಂಧನಕ್ಕೆ ನೀಡಿ ಆದೇಶ ಬಂದಿದೆ. ಇದೇ ತಿಂಗಳ 29ರವರೆಗೂ ರಜತ್ಗೆ ನ್ಯಾಯಾಂಗ ಬಂಧನ. ಪರಪ್ಪನ ಅಗ್ರಹಾರ ಸೇರಿರುವಂತಹ ನಟ ರಜತ್ ಈಗ ಮಚ್ಚೇಶ್ವರರು ಅಂತ ಏನು ಕರೆಸ್ಕೊಂಡಿದ್ರು, ಸಾರ್ವಜನಿಕ ಸ್ಥಳದಲ್ಲಿ ಮಚ್ಚನ್ನ ಹಿಡ್ಕೊಂಡು ಪ್ರದರ್ಶನ ಮಾಡಿ ರೀಲ್ಸ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟಿದ್ರು. ಅದಾದ್ಮೇಲೆ ಈ ಪ್ರಕರಣವನ್ನ ಪೊಲೀಸರು ದಾಖಲು ಮಾಡ್ಕೊಳ್ತಾರೆ. ಅವರಿಬ್ಬರನ್ನ ವಿಚಾರಣೆ ಕರೀತಾರೆ, ಮತ್ತೆ ಅರೆಸ್ಟ್ ಮಾಡಿ ಷರತ್ತುಬದ್ಧಾಗಿ ಜಾಮೀನಿನ ಮೇಲೆ ಅವರಿಬ್ರು ಕೂಡ ಹೊರಗೆ ಹೋಗ್ತಾರೆ. ಆದ್ರೆ ಇಲ್ಲಿ ಬಹಳ ಪ್ರಮುಖವಾಗಿ ಸಮಸ್ಯೆ ಬಂದಿರೋದು, ಮೊದಲಿಗೆ ಆರ್ಮ್ಸ್ ಆಕ್ಟ್ ಅಡಿಯಲ್ಲಿ ಪ್ರಕರಣ ದಾಖಲಾಗುತ್ತೆ. ಅದಾದ್ಮೇಲೆ ಸಾಕ್ಷಿ ನಾಶ ಮಾಡೋದಕ್ಕೆ ಮುಂದಾಗ್ತಾರೋ ಅನ್ನೋ ಪ್ರಶ್ನೆ ಮುಂದಾಗಿದ್ದು ಯಾವಾಗಂತಂದ್ರೆ, ಈ ರೀಲ್ಸ್ ಅಲ್ಲಿ ಬಳಕೆ ಮಾಡಿರುವಂತ ಮಚ್ಚು ಇನ್ನು ಪೊಲೀಸರು ವಿಚಾರಣೆ ಹಂತದಲ್ಲಿ ಇವರು ಒಪ್ಪಿಸಿರುವಂತ ಮಚ್ಚು. ಅವ್ರ ಕೈಯಲ್ಲಿ ಹಿಡ್ಕೊಂಡಿರೋದು ಒಂದು ತರ, ಆದ್ರೆ ಪೊಲೀಸರಿಗೆ ಕೊಟ್ಟಿದ್ದು ಪ್ಲಾಸ್ಟಿಕ್ ಅಂದ್ರೆ ಫೈಬರ್ ರೀತಿಯಾದಂತ ಮಚ್ಚನ್ನ ಕೊಟ್ಟಿದ್ರು. ಆ ವಿಚಾರವಾಗಿ ಮಚ್ಚು ಎಲ್ಲಿ ಹೋಯ್ತು ಅನ್ನೋದು ಈ ಪ್ರಕರಣದಲ್ಲಿ ದೊಡ್ಡ ಮಟ್ಟದ ಪ್ರಶ್ನೆಯಾಗಿತ್ತು. ಪೊಲೀಸರ ದಾರಿ ತಪ್ಪಿಸಿದ್ರ, ಪ್ರಕರಣವನ್ನ ಬೇರೆ ಹಂತಕ್ಕೆ ಕರ್ಕೊಂಡು ಹೋಗ್ತಿದ್ರ ಅಂತ. ಈಗ ಮೇಜರ್ ಅಪ್ಡೇಟ್ ಆಗಿರುವಂತದ್ದು, ಪ್ರಕರಣದಲ್ಲಿ ವಿನಯ್ಗೆ ರಿಲೀಫ್ ಸಿಕ್ಕಿದೆ. ಆದ್ರೆ ರಜತ್ ಅನ್ನ ಇವತ್ತು ಮತ್ತೆ ವಿಚಾರಣೆಗೆ ಕರೆದು ಈಗ ರಜತ್ಗೆ ನ್ಯಾಯಾಂಗ ಬಂಧನಕ್ಕೆ ಆದೇಶವನ್ನ ನೀಡಲಾಗಿದೆ. ಈ ತಿಂಗಳ 29ವರೆಗೂ ಕೂಡ 29ನೇ ತಾರೀಕಿನವರೆಗೂ ಕೂಡ ನ್ಯಾಯಾಂಗ ಬಂಧನ, ಜುಡಿಷಿಯಲ್ ಕಸ್ಟಡಿ. ಪರಪ್ಪನ ಅಗ್ರಹಾರ ಸೇರಿದ್ದಾರೆ ನಟ ರಜತ್. ಬಿಗ್ ಬಾಸ್ನ ಮಾಜಿ ಸ್ಪರ್ಧಿ. ರಿಯಾಲಿಟಿ ಶೋ ಒಂದಕ್ಕೆ ಮಚ್ಚನ್ನ ಬಳಕೆ ಮಾಡಿದ್ದು ಅನ್ನೋದಾಗಿ ಆರೋಪಿ ರಜತ್ ಅವ್ರು ಹೇಳಿದ್ರು. ಅದಾದ ಮೇಲೆ ಪ್ರಕರಣ ಬೇರೆ ಬೇರೆ ದೊಡ್ಡ ಮಟ್ಟದಲ್ಲಿ ಹೋಗ್ತಾ ಇರಲಿಲ್ಲ. ಅಂದ್ರೆ ಇದೇನು ಸಣ್ಣ ವಿಚಾರ ಅಲ್ಲ. ಸಾರ್ವಜನಿಕ ಸ್ಥಳದಲ್ಲಿ ಮಚ್ಚನ್ನ ಹಿಡ್ಕೊಂಡು ರೀಲ್ ಮಾಡೋದು, ಓಡಾಡೋದು ಕಾನೂನು ಬಾಹಿರ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರೆಸ್ಟ್ ಆಗ್ತಾರೆ. ಆದ್ರೆ ಅರೆಸ್ಟ್ ಆಗಿ ಕಾನೂನು ಪ್ರಕ್ರಿಯೆ ಬೇರೆ ಒಂದು ಹಂತನೇ ಹೋಗ್ಬೋದಿತ್ತು. ಆದ್ರೆ ಮಚ್ಚು ಇವರ ಈ ಪ್ರಕರಣಕ್ಕೆ ಟ್ವಿಸ್ಟ್ ಕೊಟ್ಟಿದ್ದೆ ಮಚ್ಚು. ಗಮನಿಸ್ತಾ ಇದ್ದೀವಿ, ಈ ರೀಲ್ಸ್ ಅಲ್ಲಿ ಬಳಕೆ ಆಗಿತ್ತಲ್ಲ, ವಿನಯ್ ಮತ್ತೆ ರಜತ್ ಹಿಡ್ಕೊಂಡು ಹೋಗ್ತಿರೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗತ್ತೆ. ಅದರ ಲೆಂತು, ವಿಡ್ತು, ಕರ್ವ್ ನೋಡಿದಾಗ ಇದು ಒರಿಜಿನಲ್ ಅನ್ನೋದು ಬಹಳ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ಆದ್ರೆ ಪೊಲೀಸರಿಗೆ ಯಾವಾಗ ಇವರು ಬಸವೇಶ್ವರ ನಗರ ಪೊಲೀಸ್ ಠಾಣೆಗೆ ಹೋದಂತ ವಿಚಾರಣೆ ಹಂತದಲ್ಲಿ ಮಚ್ಚು ಕೊಟ್ಟಿದ್ರು, ಆಗ ಆ ಮಚ್ಚು ಬೇರೆ. ಆ ಮಚ್ಚು ನೋಡ್ತಿದ್ದಂತೆ ಗೊತ್ತಾಗತ್ತೆ ಇದು ಒರಿಜಿನಲ್ ಅಲ್ಲ ಅಂತ. ಆಗ ಪೊಲೀಸರು ಇನ್ನಷ್ಟು ಕೆದಕ್ತಾ ಹೋಗ್ತಾರೆ. ಮಚ್ಚೆಲ್ಲೋಯ್ತು, ಸೆಟ್ಟಿಗೆ ಹೋಯ್ತು, ಸೆಟ್ಟಿನ ಮಚ್ಚು ಅನ್ನುವಂತ ಒಂದಿಷ್ಟು ಮಾತುಗಳಾಡ್ತಾರೆ. ಹೀಗೆ ತನಿಖೆ ಮುಂದುವರಿತಾ ಮತ್ತೆ ಮಚ್ಚೆ ಈಗ ಸಂಕಷ್ಟವನ್ನ ತಂದೊಡ್ಡಿದೆ ನಟ ರಜತ್ ಅವರಿಗೆ. ಆ ಮೂಲಕ ಈಗ ಮತ್ತೆ ನ್ಯಾಯಾಂಗ ಬಂಧನದ ಆದೇಶ ಬಂದಿದೆ ರಜತ್ಗೆ. ಪ್ರಕರಣದಲ್ಲಿ ವಿನಯ್ ಸೇಫ್ ಆಗಿದ್ದಾರೆ. ಒಂದು ರೀತಿಯಾದಂತ ರಿಲ್ಯಾಕ್ಸೇಷನ್ ಅಷ್ಟೇ. ಮುಂದಿನ ದಿನದಲ್ಲಿ ಕಾನೂನು ಕುಣಿಕೆ ಇನ್ನಷ್ಟು ಬೇರೆ ಬೇರೆ ಸ್ವರೂಪವನ್ನ ಪಡ್ಕೊಳ್ಳುತ್ತೆ. ಸದ್ಯ ಪ್ರಕರಣದ ಆರೋಪಿಯಾಗಿರುವಂತಹ ರಜತ್ಗೆ ನ್ಯಾಯಾಂಗ ಬಂಧನ ಆಗಿದೆ. ಈ ತಿಂಗಳ 29ರವರೆಗೂ ಆ ಮೂಲಕ ಪರಪ್ಪನ ಅಗ್ರಹಾರದಲ್ಲೇ ದಿನ ಕಳಿಬೇಕು. ಜುಡಿಷಿಯಲ್ ಕಸ್ಟಡಿಗೆ ಒಪ್ಪಿಸಲಾಗಿದೆ ನಟ ರಜತ್ ಅವರನ್ನ. ಈ ನಿಟ್ಟಿನಲ್ಲಿ ಮುಂದೆ ನೆಕ್ಸ್ಟ್ ಯಾವ ರೀತಿಯಾಗಿ ಕೋರ್ಟಿಗೆ ಅಪೀಲ್ ಮಾಡ್ತಾರೆ, ಆ ಮಚ್ಚೆ ಎಲ್ಲಿದೆ ಅನ್ನೋದಾಗಿ ಪೊಲೀಸರು ಯಾವ ರೀತಿಯಾಗಿ ಹೊರತೆಗಿತಾರೆ ಅನ್ನೋದನ್ನ ನೋಡಬೇಕು. ಇನ್ನು ಇತ್ತೀಚೆಗಷ್ಟೇ ಗ್ಯಾರಂಟಿ ನ್ಯೂಸ್ ಜೊತೆನೂ ಕೂಡ ರಜತ್ ಮಾತನಾಡಿದ್ರು, ಇಲ್ಲ ಅದು ಈ ರೀತಿ ಸ್ವರೂಪ ಪಡ್ಕೊಳ್ಳುತ್ತೇನೆ ಅಂತ ನನಗೆ ಗೊತ್ತಿರಲಿಲ್ಲ, ನಾವು ಏನೋ
ಈ ರಿಯಾಲಿಟಿ ಶೋಗೆ ಶೂಟಿಂಗ್ ಅಂತ ನಾವು ಬಳಕೆ ಮಾಡಿದ್ದು ಅನ್ನೋ ರೀತಿಯಾಗಿ ಒಂದಿಷ್ಟು ಕ್ಲಾರಿಫಿಕೇಶನ್ ಕೂಡ ಕೊಟ್ಟಿದ್ರು. ಆದರೂ ಕೂಡ ಸಾರ್ವಜನಿಕ ಲೈಫ್ನಲ್ಲಿರುವಂಥವ್ರು ಈಗ ಸೆಲೆಬ್ರಿಟಿ ಅಂತ ಕರೆಸ್ಕೊಳ್ತಿದ್ದಾರೆ, ದೊಡ್ಡ ಮಟ್ಟದ ಕಾರ್ಯಕ್ರಮಗಳು ರಿಯಾಲಿಟಿ ಶೋನಲ್ಲಿ ಗುರುತಿಸ್ಕೊಳ್ತಿದ್ದಾರೆ. ಈ ನಿಟ್ಟಿನಲ್ಲಿ ಬಹಳ ಜವಾಬ್ದಾರಿಯುತವಾಗಿ ನಡ್ಕೋಬೇಕು. ರೀಲ್ಸ್ ಹಿಡ್ಕೊಂಡೆ ಅಂದರೆ ಈ ರೀಲ್ಸ್ ಮಾಡೋದಕ್ಕೆ ಮಚ್ಚು ಹಿಡ್ಕೊಂಡು ಅಥವಾ ಇನ್ನೇನೋ ಮಾಡೋದು ಇಷ್ಟೇ ಅಲ್ಲ. ಕಳೆದ ಬಾರಿ ಸ್ಟೇಷನ್ಗೆ ವಿಚಾರಣೆಗೆ ಹಾಜರಾಗುವಂಥ ಹೊತ್ತಿನಲ್ಲಿ ಶರ್ಟ್ ಬಟನ್ನ ತೆಕ್ಕೊಂಡು ಕೈಯಲ್ಲಿ ಲೈಟರ್ ಹಿಡ್ಕೊಂಡು ಹೋಗಿಯೂ ಕೂಡ ಎಲ್ಲರ ಕೆಂಗಣ್ಣಿ ಗುರಿಯಾಗಿತ್ತು. ಸಾಮಾನ್ಯ ಜನರು ಯಾರಾದರೂ ಪೊಲೀಸ್ ಸ್ಟೇಷನ್ಗೆ ಹಂಗೆ ಹೋದರೆ ಬಿಡ್ತಾರಾ? ನೋವೇ, ಹಂಗೆ ಹೋಗ್ಲೂಬಾರ್ದು. ಪೊಲೀಸ್ ಸ್ಟೇಷನ್ ಅದು ಯಾವುದೋ ಖಾಸಗಿ ಕ್ಲಬ್ ಅಲ್ಲ, ಪಬ್ ಅಲ್ಲ. ಒಟ್ಟಲ್ಲಿ ಈಗ ತಮ್ಮ ರೀಲ್ಸ್ ಒಂದರಿಂದ ಸಂಕಷ್ಟಗಳ ಮೇಲೆ ಸಂಕಷ್ಟವನ್ನ ತಂದಿಟ್ಕೊಂಡಿದ್ದಾರೆ ರಜತ್ ಅವರು.